ನಮ್ಮ ಪಾಪನ ಕೂರಿಸ್ಕೊಂಡು ನೋಡಪ್ಪ ನಿಮ್ಮಮ್ಮ ಇಷ್ಟೊಂದೆಲ್ಲ ರೊದ್ನೆ ಕೊಟ್ಲು ಅಂತ ಪಾಪನ ಕೂರಿಸ್ಕೊಂಡು ಹೇಳ್ಬೇಕು. ಓಕೆನಾ? ಸ್ವಲ್ಪ ಶೆಕೆ ಸೈಡು ಜಾಸ್ತಿ ಅಂಟ್ಕೊಬಿಟ್ಟಿದ್ದೀನ ನಿಮ್ಮ ಸ್ಟೈಲಲ್ಲಿ. ಹಾಯ್ ಸ್ಟಾರ್ಟೇ ಮಾಡ್ಬಿಟ್ಟಿದ್ಯಾ ಆಗ್ಲೇ. ಆಂಟಿ ಅಂತ ರೇಗಿಸ್ತಾರೆ ಇವರೆಲ್ಲಾರು. ನಂಗೆ ಬೇಜಾರು. ಆಕ್ಚುಲಿ ಏನ್ ಗೊತ್ತಾ, ನಾನ್ ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟು ನನ್ನ ಮೂಗೆಲ್ಲ ಊದ್ಕೊಂಡು ನನ್ನ ಫೇಸ್ ಎಲ್ಲ ಚೇಂಜ್ ಆಗ್ತಿದ್ರೆ 34 ನನ್ ಕನ್ಸೀವ್ ಆದಾಗ ಬ್ಯಾನರ್ ಹಾಕಿಸ್ತಾರಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವರಿಗೆ ನಾನ್ ಮಾಡ್ತೀನಿ ಗಿಂಡಲ್ಲು ಆಫ್ ಆದ್ಮೇಲೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ ಡೇಟ್ ಯಾವಾಗ, ಡೆಲಿವರಿ ಡೇಟ್ ಯಾವಾಗ, ಪಾಪು ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ರಿ. ಆಮೇಲೆ ನಂಗೆ ಅದೇನು ಹೇಳಕ್ಕೆ ಬರಲ್ತು. ಸೀಮಂತನ ಅದು ಸೀಮಂತ, ಅವರು ಶ್ರೀಮಂತ ಅಂತಾರೆ, ಕರೆಕ್ಟ್ ಆಗಿ ಹೇಳಕ್ ಬರಲ್ತು. ಸೀಮಂತ ಡೇಟ್ ಯಾವಾಗ, ಅಕ್ಕಂಗೆ ಎಷ್ಟು ತಿಂಗಳು, ಪಾಪು ಬಗ್ಗೆ ಡೀಟೇಲ್ಸು ಎಲ್ಲ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ನೀವೇನಾದರೂ ವೆಲ್ಕಮ್ ಮಾಡಿದ್ರೆ ಹೇಳ್ಬಿಟ್ರಿ ಒಂಚೂರು ನಿಮ್ಮ ಸ್ಟೈಲಲ್ಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಅಷ್ಟೇ ಹೇಳೋದು ನಾನು. ಇನ್ನೇನು ಹೇಳೋದು, ಆಲ್ಮೋಸ್ಟು ಮಾತಾಡೋದು ನಾರ್ಮಲ್ ಆಗಾದ್ರೆ ಮಾತಾಡ್ಬೋದು. ಈ ಬ್ಲಾಗಲ್ಲಿ ಮಾತಾಡೋದು ಸ್ವಲ್ಪ ಅಷ್ಟಕ್ಕಷ್ಟೇ ಬರಲ್ಲ ನಿಜವಾಗ್ಲೂ. ಹಿಂಗೆ ಮಾತಾಡೋದು ನಾರ್ಮಲ್ ಆಗಿ ಹಿಂಗೆ ಮಾತಾಡ್ತೀವಿ ನಾವು. ಇವತ್ತು ಬಂದು ಇವ್ರು ಹೇಳ್ದಂಗೆ ಎಲ್ಲಾದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು. ನಾನು ಹೇಳಿದೆ ನಿಮಗೆ ಒಂದೊಂದು ತಗೊಂಡು ನಾನು ವ್ಲಾಗ್ ಮಾಡಲ್ಲ, ನಾರ್ಮಲ್ ಆಗಿ ಎಲ್ಲಾನು ಒಂದೇ ಸಲ ವ್ಲಾಗ್ ಮಾಡ್ತೀನಿ ಅಂತ. ಮತ್ತೆ ಇವಾಗ ನನಗೆ ಎಷ್ಟು ಮಂತು ಅನ್ನೋದೇ ಸ್ವಲ್ಪ ಜನಕ್ಕೆ ಕ್ಯೂರಿಯಾಸಿಟಿ ಇರೋದು. ಸೊ ಇವಾಗ ಒಂದೊಂದೇ ಹೇಳ್ಕೊಂಡ್ ಬರ್ತೀವಿ. ಇವಾಗೆಲ್ಲ ಎಲ್ಲ ಒಂದೊಂದೇ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೀವಿ. ಹಾಗೆ ಇನ್ನೇನಿದೆ, ಇನ್ನೇನು ಇಲ್ಲ. ನೆಕ್ಸ್ಟ್ ವ್ಲಾಗ್ ಏನ್ ಬೇಕು ಅದೆಲ್ಲಾನು ಏನ್ ಬೇಕು ಅಂತ ನೀವು ಕೇಳೋದೇ ಬೇಡ. ನೆಕ್ಸ್ಟ್ ವ್ಲಾಗ್ ಬಂದು ಡೆಲಿವರಿ ಸೀಮಂತ ವ್ಲಾಗ್ ಹೇಳ್ದೆ. ಒಂದೇ ಸತಿ ಮಗುವಿಗೂ ಆಗಿ ಕೂರಿಸ್ಕೊಂಡು ಅದನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನಾಮಕರಣ ಎಲ್ಲ ಮುಗಿಸ್ಕೊಂಡು ಕೂರಿಸ್ಕೊಂಡು ಅದನ್ನು ಸೇರ್ಸ್ಕೊಂಡು ಒಂದೇ ಸತಿ ವ್ಲಾಗ್ ಮಾಡೋಣ ಅಂತ ಕೇಳ್ತಾ ಇಲ್ಲ. ಜೊತೆಗೆ ನೀವು ಕ್ಯೂರಿಯಾಸಿಟಿಯಿಂದ ಕೇಳ್ತಿರೋದು, ನಮ್ಮನ್ನ ಇಷ್ಟಪಡೋರು ಅವ್ರಿಗೋಸ್ಕರ ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಇಷ್ಟಪಡದಿರೋರು ಇನ್ನೊಬ್ರು ಮತ್ತೊಬ್ರು ಯಾರಾದ್ರೂ ಇದ್ರೆ ಬ್ಯಾಡ್ ಕಮೆಂಟ್ ಮಾಡೋರು ಇದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಬಿಡಿ. ಕಮೆಂಟ್ ಮಾಡಿ, ಅದೇ ಕಮೆಂಟ್ ಮಾಡ್ಬಿಟ್ಟು ಸ್ಕಿಪ್ ಮಾಡಿ. ಕಮೆಂಟೇ ಮಾಡಿ, ಸುಮ್ಮನೆ ಅಂತ ಸ್ಕಿಪ್ ಮಾಡಲ್ಲ, ಮಾಡ್ಬಿಟ್ಟೆ ಮಾಡಿ. ಇವಾಗಂತೂ ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ಶೆಕೆ ಜಾಸ್ತಿ. ಫ್ಯಾನ್ ಹಾಕೊಂಡ್ರೆ ಕೇಳ್ಸಲ್ಲ ಸೌಂಡು. ಮೈಕ್ ಯೂಸ್ ಮಾಡಲ್ಲ ಇನ್ನ, ಅದಕ್ಕೋಸ್ಕರ. ಮತ್ತೆ ಮೈಕ್ ಎಲ್ಲ ಇದ್ರೂ ಯೂಸ್ ಮಾಡಲ್ಲ ನೋಡಿ. ಸೊಳ್ಳೆಗಳು ಜಾಸ್ತಿ, ಇದು ಜಾಸ್ತಿ, ಎಲ್ಲ ಜಾಸ್ತಿ. ಸೊ ಇವಾಗ ಟಾಪಿಕ್ ಬರೋಣ. ಎಷ್ಟು ಮಂತ್ ನೀವ್ ಹೇಳ್ಬಿಡಿ ನಿಮ್ಮ ಮಂತ್. ಎಕ್ಸಾಕ್ಟ್ ಆಗಿ ನನಗೆ ಕರೆಕ್ಟ್ ಆಗಿ ಈ ವ್ಲಾಗ್ ಮಾಡ್ಬೇಕಾದ್ರೆ 9 months. ಅದು ಸ್ಕ್ಯಾನ್ ಕೂಡ ಹೋಗಿ ಬಂದೆ. ಸ್ಕ್ಯಾನಿಂಗ್ದು ಅದ್ರದ್ದು ಬೇಬಿದು ಬಂದು ನಾರ್ಮಲ್ ಆಗೇನ ಅಷ್ಟೇ ಅಲ್ಲ. ಬೇಬಿ ವೆಯ್ಟ್ ಬಂದು ನಾನು 7 months ಸ್ಕ್ಯಾನ್ದು ನಿಮಗೆ ಹೇಳ್ತೀನಿ ಯಾವುದಾದ್ರೂ ಮಿಡಲ್ ವ್ಲಾಗಲ್ಲಿ ಅಂತ ಹೇಳಿದೆ, ಬಟ್ ಅದು ಹೇಳೋಕ್ಕಾಗಿಲ್ಲ. ಬೇಬಿದು ಮತ್ತೆ ಈಗ ಪ್ಲಸ್ 7 months ಎರಡೂ ಸ್ಕ್ಯಾನ್, ಗ್ರೋತಿಂಗ್ ಸ್ಕ್ಯಾನ್ದು ಬಂದು ಫಸ್ಟ್ ಬಂದು ಬೇಬಿ ಬಂದು 1 kg ಮೇಲೆ 1.5 kg ನಿಯರ್ ಇತ್ತು. ಈಗ ಬಂದು 2 kg ಮೇಲೆ ಇದೆ. ಪರ್ಟಿಕ್ಯುಲರ್ ಆಗಿ ನಾನು ಓದ್ಸಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಕ್ಕೆ ಸ್ವಲ್ಪ ಜನ ಹೇಳಿದ್ರು ನನಗೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಡಿ, ಇಷ್ಟಿಷ್ಟ್ರ ಮೇಲೆ ಇದೆ ಅಂತ ಹೇಳಿ, ಅದು ಸರಿ ಬರಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಸಲ ಬಂದು ಅವ್ರು ಹೇಳ್ದಂಗೆ ಫಾಲೋ ಮಾಡ್ತಾ ಇದ್ದೀನಿ. ಈ ಸಲ ಬಂದು 2 kg ಮೇಲೆ ಇದೆ. ಈಗ ಏನು ನನ್ನ ವೆಯ್ಟ್ಗೆ ಮತ್ತೀಗ ನನಗೆ ಆಗಿರೋ ತಿಂಗಳಿಗೆ ಎಷ್ಟು kg ಇರಬೇಕು ಅಷ್ಟು kg ಪರ್ಫೆಕ್ಟ್ ಆಗಿದೆ. ಬಟ್ ನನಗೆ ಪ್ರತಿ ಸಲ ಗ್ರೋತಿಂಗ್ ಸ್ಕ್ಯಾನ್ಗೆ ಹೋದಾಗೂ, ಪ್ರತಿ ಸಲ ಸ್ಕ್ಯಾನ್ಗೆ ಹೋದಾಗೂ ಡಾಕ್ಟರ್ಗಳದ್ದು ಸ್ಕ್ಯಾನ್ ಮಾಡೋದು ಒಂದೇ ರಿಪೀಟೆಡ್ ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ, ಮೇಲ್ ನೋಡ್ರೆ ನಿಂಗೆ ಹೊಟ್ಟೆನೇ ಬಂದಿಲ್ಲ, ಮೇ ಬಿ ಬೇಬಿ ಗ್ರೋತ್ ಆಗಿರುತ್ತೋ ಇಲ್ಲ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ಕೊಳ್ತೀವಿ. ಆದರೆ ಹೊಟ್ಟೆ ಒಳಗಡೆ ಬೇಬಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಅಂತ ಹೇಳ್ತಾರೆ. ಅದೊಂದು ಖುಷಿ ಆಗುತ್ತೆ ಡಾಕ್ಟರ್ ಅಯ್ಯೋ ನನ್ನ ಹಸ್ಬೆಂಡ್ ಅನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಏನ್ ಹೇಳೋದು, ಎರಡು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ಬೇಬಿದು ಹಾರ್ಟ್ ರೈಟ್ಸ್ ಬಂದು ನಾರ್ಮಲ್ಲು 150 ಎಬೋ ಇದೆ ಈ ಸಲ ಸ್ಕ್ಯಾನಿಂಗ್ದು. ಬೇಬಿ ವೆಯ್ಟ್ ಅಷ್ಟೇ. ಮತ್ತೆ ಬೇಬಿ ಕೂಡ ತುಂಬಾ ಹೆಲ್ದಿ ಆಗಿದೆ. ಇವನ್ ನಾನು ಕೂಡ ತುಂಬಾ ಹೆಲ್ದಿ ಆಗಿದ್ದೀನಿ. ಹೋಸಲಿ ನನಗೆ ಬ್ಲಡ್ ಕಮ್ಮಿ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡಿದ್ದೆ ಅಲ್ವಾ,
ಅದು ಕೂಡ ಬ್ಲಡ್ ಕೂಡ ಗ್ರೋತ್ ಬ್ಲಡ್ ಗ್ರೋತಿಂಗ್ ಚೆನ್ನಾಗಾಗಿದೆ, ತುಂಬ ಎನರ್ಜಿ ಆಗಿದ್ದೀನಿ. ಆಮೇಲೆ ಇನ್ನೊಂದೇನು ನನ್ನ ವೆಯ್ಟ್ ಬಂದು 34 ನಾನು ಕನ್ಸೀವ್ ಆದಾಗ. ಅದಾದ್ಮೇಲೆ 1.5 months 4 months ವರ್ಗು ಸ್ವಲ್ಪ ಇನ್ನೂ ಕಮ್ಮಿನೇ ಆದೆ, ಯಾಕಂದ್ರೆ ವಾಮಿಟಿಂಗ್ ಮಾಡಿ 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 ಅಷ್ಟೇ, ವಾಮಿಟಿಂಗ್ ಒಂದೇ ಆಗ್ತಾ ಇತ್ತು. ಆವಾಗ ಸ್ವಲ್ಪ ಕಮ್ಮಿ ಆದೆ. ಇವಾಗ ಬಂದು ಎಷ್ಟು ಕೆಜಿ ಇದೀನಿ? 48 ಡುಮ್ಮಿ ಆಗ್ಬಿಟ್ಟವಳೆ. ಹತ್ತತ್ರ 50 ಆಗಿದ್ದೀನಿ ಅಷ್ಟೇ, 50 ಅಷ್ಟೇ ಆಗಿರೋದು. ಡುಮ್ಮಕ್ಕೆ ಚಬ್ಬಿ ಆಗಿ ಅಯ್ಯೋ, ಗುಡ್ಕೊಂಡು ಹೊಟ್ಟೆ ಬಿಡ್ಕೊಂಡು ಹಿಂಗ್ ಓಡಾಡ್ಕೊಂಡು ಮನೆಯೆಲ್ಲ 9 ತಿಂಗಳು ಇರೋ ತರ ಎಲ್ಲೂ ಇರಲ್ಲ. ಎಲ್ಗೋದ್ರು ನಾನು ಬತ್ತೀನಿ ಅನ್ಕೊಂಡು ಎಲ್ಲ ಕಡೆ ನನ್ನ ಕಡೆ ಸುತ್ಕೊಂಡು ಕರ್ಕೊಂಡೋಗಿಲ್ಲ ಅಂದ್ರೆ ಒಬ್ಳೆ ಡುಮ್ಕಂತೂ ಆಗಿದ್ದೀನಿ. ನನ್ ಮೂಗು ಎಲ್ಲ ದಪ್ಪ ಆಗ್ಬಿಟ್ಟಿದೆ, ಎಲ್ಲ ಇದೆಲ್ಲ ಸ್ವಲ್ಪ ಎಲ್ಲ ಚಬ್ಬಿಯಾಗಿ ಬಂದಿದೆ. ಬಟ್ ಫುಲ್ ಬ್ಲ್ಯಾಕ್, ಮೂಗೆಲ್ಲ ದಪ್ಪ ಎಲ್ಲ ಆಗಿದೆ. ಬಟ್ ಪರವಾಗಿಲ್ಲ, ಏನಾದ್ರೂ ತೊಂದರೆ ಇಲ್ಲ. ಸ್ವಲ್ಪ ಜನ ಆಂಟಿ ಅಂತ ಈಗಲೇ ನನ್ನ ಈ ಖುಷಿ ಮತ್ತೆ ಇವರೆಲ್ಲ ನನ್ನ ಆಂಟಿ ಅಂತ ಈಗಲೇ ಆಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ದಪ್ಪ ಆಗಿರೋದಕ್ಕೆ ಕ್ಯೂಟ್ ಆಗಿ ಕಾಣಿಸ್ತಿದ್ದೀನಿ. ನನಗೆ ಕ್ಯೂಟ್ ಆಗಿದ್ದೀನಿ. ಎಲ್ಲ ಸುಳ್ಳು, ನನ್ನ ಆಂಟಿ ಅಂತ ರೇಗಿಸ್ತಾರೆ ಇವರೆಲ್ಲಾರು, ನಂಗೆ ಬೇಜಾರು ಮಾಡ್ತಾರೆ ಗೊತ್ತಾ. ನೆಕ್ಸ್ಟ್ ಪಾಪದು ಡೆಲಿವರಿ ಡೇಟು ನಂದು ಏನಾಗಿತ್ತು ಅಂತ ಅಂದ್ರೆ, ಫಸ್ಟಿಗೆ May 17th ಕೊಟ್ಟಿದ್ರು ಡೇಟು. May 17th ಕೊಟ್ಟಿದ್ರು ಡೇಟು. ಆದ್ರೆ ಇವಾಗ ಬಂದು ಡಾಕ್ಟರ್ ಹೇಳಿದ್ದು ನನಗೆ 38 ಇಂದ 39 ವೀಕ್ಸ್ ಒಳಗಡೆ ನಿಮ್ಗೆ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು. 38-39 ವೀಕ್ಸ್ ಅಂದ್ರೆ ಈ ಮಂತ್ ಎಂಡ್ ಆದ್ರೂ ಆಗ್ಬೋದು. ಇದೇನು ಏಪ್ರಿಲ್ ತಾನೆ, ಏಪ್ರಿಲ್ ಎಂಡ್ ವೀಕ್ ಆರ್ ಮೇ ಫಸ್ಟ್ ವೀಕ್ 17th ವರ್ಗೂ ಬಿಡಲ್ಲ ಅಂತ ಹೇಳಿದ್ರು. 17th ವರ್ಗೂ ಬಿಟ್ಟಿದ್ರೆ ಆಲ್ರೆಡಿ 10 ತುಂಬಿ 10 ಮೇಲೂ ಆಲ್ರೆಡಿ ಒಂದ್ 41-42ನೇ ವೀಕ್ ಆಗ್ಬಿಡುತ್ತೆ. ಏನಕ್ಕಪ್ಪ ಬಿಡಲ್ಲ ಅಂತ ಹೇಳಿದ್ದು ಅಂದ್ರೆ ನಾರ್ಮಲ್ಗೆ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಟ್ರೈ ಮಾಡಿ, ನಾರ್ಮಲ್ ಆಗುತ್ತೆ, ನಾರ್ಮಲ್ಗೆ ಮಾಡ್ಕೊಡ್ತೀನಿ ಅಂತ ಅಂದಿದ್ದಕ್ಕೆ ನಿನ್ಗೆ ಸ್ವಲ್ಪ ಬೇಗ ಮಾಡ್ತಾ ಇರೋದು. ಸೊ ಅಲ್ಲಿವರೆಗೂ ಬಿಟ್ರೆ ಪಾಪು ಇನ್ನೂ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಅವ್ರು ಬಿಡ್ತಾರೆ. ನೋಡಿ, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರೆ, ಏನು ತಿಳ್ಕೊಂಡಿರ್ಲಿಲ್ಲ, ಎಲ್ಲ ನಮ್ಮ ಹತ್ರ ಕೇಳ್ಕೊಂಡ್ಬಿಟ್ಟು ಇಲ್ಲಿ ವ್ಲಾಗ್ ಅಲ್ಲಿ ಹೇಳ್ತಾ ಇರೋದು. ಅವರು ಏನು ಹೇಳಿಲ್ಲ ಇದ್ರ ಬಗ್ಗೆ. ಯಾವಾಗ ಹೇಳ್ತಾ ಇರೋ? ಯಾವಾಗ ಅಕ್ಕ ಹೇಳ್ತಾ ಹೇಳಿಲ್ವಾ ಇದನ್ನ? ಮಾತಾಡಿ ನಿಜ ಹೇಳ, ಇವತ್ತಾದ್ರು ನಿಜ ಹೇಳಿ, ನಲ್ಪರ ನಿಜ ಹೇಳಿ, ಇವತ್ತಾದ್ರು ಬರ್ಬೇಕಾದ್ರೆ ಹೇಳಿ ಏನಂತ ಇದೆಲ್ಲ ಆಸ್ಕರ್ ನಿನಗ್ ಕೊಡ್ಬೇಕು. ಆಯ್ತು ನಿಮ್ಮ ಅಕ್ಕ ಸುಳ್ಳು ಹೇಳ್ತಾ ಇದ್ರು ಪರ ಬಿಟ್ಟು ಕೊಟ್ಬಿಡ್ಬೋದು. ಇಲ್ಲ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತೈತೆ ಅಂತಾನೆ ಹೇಳ್ತೀನಿ. ಅಯ್ಯೋ ಅಣ್ಣ, ಅಂದ್ರೆ ಅದೇ ಈ ಮಂತ್ ಎಂಡಿಂಗ್ ಹೇಳಿದ್ದಾರೆ, ಈ ಮಂತ್ ಎಂಡ್ ಹೇಳಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಅನ್ಬಿಟ್ಟು ಯಾವ್ದಾದ್ರು ಓಕೆ ಕಾಯ್ತಾ ಇದ್ದೀನಿ. ಸ್ವಲ್ಪ ಇವಾಗ ಒಂಚೂರು, ಇವಾಗ ಡಾಕ್ಟರ್ ಹೇಳಿದ್ರಲ್ವಾ, ಅವಾಗಿಂದ ಸ್ವಲ್ಪ ಒಂಚೂರೆಲ್ಲೋ ಭಯ ಆಗುತ್ತೆ. ಅದನ್ನ ತೋರ್ಸ್ಕೊಂಡ್ರೆ ಇವ್ರಿಗೆ ಸ್ವಲ್ಪ ಭಯ ಎಲ್ಲೋ ಒಂದ್ ಕಡೆ ಭಯ ಫೀಲ್ ಆಗ್ತದೆ. ಏನಾಗಲ್ಲ, ಆರಾಮಾಗಿರವ ತಾಯಿ. ಭಯ ಫೀಲ್ ಆಗುತ್ತೆ ಒಂಚೂರು ಭಯ. ನಿಜ, ನಂಗೆ ಎಷ್ಟು ಅಚೀವ್ ಮಾಡ್ತಿದ್ಯಾ ಅಂದ್ರೆ ನೋಡಿ, ನನ್ ದೇವರಣೆಗೂ ವ್ಲಾಗ್ ಮಾಡಕ್ ಯಾಕೆ ಬರಲ್ಲ ಅಂದ್ರೆ ಇದೇ ವಿಷಯಕ್ಕೆ ಬರಲ್ಲ. ಯಾವಾಗ್ಲೂ ಕಿಂಡಲ್ ಮಾಡೋದು. ಮತ್ತೀಗ ಒಂದೊಂದ್ ಟೈಮ್ ಅಳ್ಸೇ ಬಿಡ್ತಾರೆ ನಿಜವಾಗ್ಲೂ. ಆ ವ್ಲಾಗ್ ಅರ್ಧಕ್ಕೆ ಕಟ್ ಆಗಿರುತ್ತೆ, ವ್ಲಾಗ್ನು ಕೂಡ ಮಾಡಲ್ಲ, ಆತರ ಆಗ್ಬಿಡುತ್ತೆ. ಇವಾಗ ಬಂದು 9 months ನಡೀತಿದೆ. ಇನ್ನೇನ್ ಕ್ವಶನ್ಸ್ ಬೇಬೀಸ್ ಬಗ್ಗೆ, ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ. ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ. ನಾನ್ ದಪ್ಪ ಆಗಿರೋದು ಓಕೆ, ನಾನ್ ವೆಯ್ಟ್ ಗೈನ್ ಆಗಿರೋದು ಓಕೆ. ಇವ್ರು ಯಾಕೆ ಆಗಿದ್ದಾರೆ ಅಂತಾನೆ ಗೊತ್ತಿಲ್ಲ, ಇವ್ರು ವೆಯ್ಟ್ ಗೈನ್ ಆಗ್ತಾ ಇದ್ದಾರೆ. ಆಕ್ಚುಲಿ ಏನ್ ಗೊತ್ತಾ, ನಾನ್ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟು ನನ್ ಮೂಗೆಲ್ಲ ಊದ್ಕೊಂಡು ನನ್ ಫೇಸ್ ಎಲ್ಲ ಚೇಂಜ್ ಆಗ್ತಿದ್ರೆ, ನನ್ನ ಹಸ್ಬೆಂಡು ಫೇಶಿಯಲ್ಲು ಆಮೇಲೆ ಪಿಂಪಲ್ಲು ಎಲ್ಲ ಹೋಗಿಸ್ಕೊಂಡು ಇದೆಲ್ಲ ಮಾಡ್ತಾ ಇರೋದು. ಯಾಕೆ ಕೇಳ್ಬಿಟ್ಟು ಮಾಡ್ಕೊಳ್ತಾ ಇರೋದು ಇವರೇ. ಅವ್ರ ತಂಗಿ ಮಾಡ್ತಾ ಇದ್ದಾಳೆ ಖುಷಿಮಾ. ಅಲ್ಲ, ಇವ್ರಿಗೆ ಎಲ್ಲ ಪ್ಯಾಕ್ ಎಲ್ಲ ಹಾಕಿ ಎಲ್ಲ ಮಾಡ್ಕೊಂಡು. ಅವಳು ಏನು ಗೊತ್ತಾ ಮಾಡ್ತಿರೋದು, ಸೀಮಂತಗೆ ನಾನ್ ಬ್ಯೂಟಿಫುಲ್ ಆಗಿ ಕಾಣ್ಬೇಕಲ್ಲ, ನೋಡಿ ಎಲ್ಲ ಹೇಳ್ಬಿಟ್ಟು ಮಾಡೋದು. ನನ್ಗೆ ಪಾಪ ನೋಡಿದಾಗ ನಮ್ಮ ಪಪ್ಪ ಬೆಳ್ಳಗೈತೆ, ಚೆನ್ನಾಗೈತೆ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ರಿಯಲ್ ಆಗು ಇವರೇ ಕಲರ್ ಇರೋದು, ಅದಕ್ಕೆ ಇವ್ರ ತರ ಹುಟ್ಲಿ ಬೇಬಿ. ಯಾರಂಗೆ? ನಿನ್ನಂಗೆ ಹುಟ್ಲಿ ಬಿಟ್ಟು. ನೀನ್ ಹೇಳಿಲ್ಲ ಅಂದ್ರೆ ಅದು ನನಗೆ ಆಯ್ತು, ಅದು ಜನನೇ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಹುಟ್ಟಿದ್ಮೇಲೆ. ಅದೊಂದು ಆಸೆ ಅಷ್ಟೇ, ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತಲ್ಲ, ಹಸ್ಬೆಂಡ್ ನಂಗೆ ಹುಟ್ಲಿ ಅಂತ ಅಂದ್ಬಿಟ್ಟು. ಹಂಗೆ ಇನ್ನೇನಿದೆ, ನಮ್ಗೇನು ಫೀಲ್ ಇಲ್ಲ, ನಾನು ಬ್ಲ್ಯಾಕ್ ಆಗ್ತಾ ಇದ್ದೀನಿ, ನನ್ಗೆ ಹೆಂಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇಲ್ಲಿ ಹೇಳ್ತಾ ಇರೋದು ಅಷ್ಟೇ. ಆಮೇಲೆ ಅದಕ್ಕೂ ಹೇಳ್ತಿರೋದು ನೀವು, ಅಯ್ಯೋ ನೀವು ಹಿಂಗೆಲ್ಲ ಕೊರಗಬಾರ್ದು, ಹಂಗೆಲ್ಲ ಮಾಡಬಾರ್ದು, ನಿಮ್ಮ ಬ್ಯೂಟಿ ಮುಖ್ಯ ಅಲ್ಲ, ಹಂಗೆ
ಸತ್ಯವಾಗ್ಲೂ ಅವ್ರ ನನ್ಗೆ ಯಾವ್ದು ಬ್ಯೂಟಿ ಮುಖ್ಯ ಅಲ್ಲ, ನಾನ್ ಬ್ಯೂಟಿಫುಲ್ ಆಗಿ ಆಗ್ತಾ ಇರೋದೇ ಅವ್ರಿಗೆ ಕಷ್ಟ ಆಯ್ತಾ ಇರೋದು. ಅಲ್ಲ, ನೀವೇ ಯೋಚನೆ ಮಾಡಿ, ಅವಾಗಿನ ಮದ್ವೆ ಆಗ 5 ವರ್ಷದಿಂದನೂ ಇಲ್ದೇ ಇರೋದು ಸಡನ್ ಆಗಿ ಇವಾಗ ಇತ್ತೀಚೆಗೆ, ಅದು ಈಗ ಡೆಲಿವರಿ ಟೈಮ್ ಮೇಲೆ ಬರ್ತಾರೆ. ಈ ಟೈಮಲ್ಲಿ ಇವರು ಯಾವ ಫೇಶಿಯಲ್ಲು, ಐಸ್ ವಾಟರ್ ಅಲ್ಲಿ ಮುಖ ತೊಳೆಯೋದು ಎಲ್ಲ ಮಾಡ್ತಾ ಇದಾರಲ್ವಾ, ಅದಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ಅವ್ರೇನು ನಂಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಈ ಟೈಮಲ್ಲಿ ಬೇಬಿ ನನಗೆ ಎದೋಳೋ ಟೈಮು, ಅದು ನನಗೆ ಬೈತಾ ಇದೆಲ್ಲ, ಅದಕ್ಕೆ ಇಲ್ಲ, ಕೊಡ್ತಾ ಇಲ್ಲ, ಇರೋದು ಇಲ್ಲ, ನಿಮ್ಗೆ ಜಾಸ್ತಿ ನಗ್ತಾ ಇದ್ದೀನಲ್ಲ, ಮಾತಾಡ್ತಾ ಇದ್ದೀನಲ್ವಾ, ಅದಕ್ಕೆ ಅದು ಆಟ ಆಡ್ತಾ ನನಗೆ ಇದ್ದೀನಿ. ರೇಸ್ಕೊಂಡು ಅಜೀಪ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ಒದಿತಾ ಇರೋದು ನಿನಗೆ. ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. So, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ವೆಯ್ಟ್ ಮಾಡ್ತಾ ಇರೋ ಒಂದು ಡೇಟ್ ಸೀಮಂತ. ಇದು ನಾನು ತುಂಬಾ ಜನ ಓದ್ಸಲಿ ಆದಾಗ ಕೇಳಿದ್ರಿ, ಅಕ್ಕ ಸೀಮಂತಕ್ಕೆ ಡೇಟ್ ಹೇಳ್ತೀನಿ ಅಂದಿದ್ರಿ, ಎಲ್ಲಿ ಅಂತೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಿ ಅಂತ ಸೊ ಅಂದ್ಬಿಟ್ಟು. ಇವಾಗ ಅದನ್ನ ಡೇಟ್ ನ ರಿವ್ಯೂ ಮಾಡ್ತಾ ಇದೀವಿ. ಸೊ 50 ಸಲ ಸೋ 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 ಇವ್ರು ಏನಾದ್ರೂ ಮಾತಾಡಕ್ ಬಿಟ್ಬಿಟ್ರೆ ಇದು ಈ ಬಟ್ಲರ್ ಇಂಗ್ಲಿಷ್ ತಕೊಂಡ್ ಸೋ 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 ಅಂತಾನೆ ಇರ್ತಾರೆ. ಇದು ನಮ್ಮ ಹೆಂಡತಿ ಸೀಮಂತ ಅವ್ರದ್ದು ಫಸ್ಟ್ ಪತ್ರಿಕೆ. ಇವನ್ನು ಇದು ಆಕ್ಚುಲಿ ಮಾಡಿಸ್ತಾ ಇರ್ಲಿಲ್ಲ ಇದೆಲ್ಲಾನು. ರೀಸನ್ ಇಷ್ಟೇ, ಇದು ಮೆಮೊರೀಸ್ಗೆ ಇಟ್ಕೊಬೇಕು ಅಂತ ಮಾಡಿಸ್ತಾ ಇರೋದು. ಏನಂತ ಅಂದ್ರೆ ನಾವು ಮ್ಯಾರೇಜ್ ಕೂಡ ನಾರ್ಮಲ್ ಆಗಿ ಮಾಡ್ಕೊಂಡಿಲ್ಲ. ಆಮೇಲೆ ಅದಕ್ಕೆ ಸೀಮಂತ ಅಂದ್ರೆ ಏನ್ ಫಂಕ್ಷನ್ ಸೀಮಂತನಾದ್ರೂ ಇವ್ರು ಇಷ್ಟಪಟ್ಟಂಗೆ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಇವ್ರು ಏನ್ ಬೇಡ ಅಂತಾರೋ ಇವ್ರು 10 ರೂಪಾಯಿ ಮಾಡು ಅಂದ್ರೆ ನಾನು 500 ರೂಪಾಯಿ ಮಾಡಿರ್ತೀನಿ, ಆ ತರ ಮಾಡ್ತಾ ಇದೀನಿ. ಇವ್ರು ಬೈಕೊಂತವ್ರೆ. ಇಲ್ಲ ಬೇಡ ಅಷ್ಟೊಂದೆಲ್ಲ ಅಂತ ಹೇಳಿದ್ರು. ಇವ್ರು ಬಂದು ನನ್ನ ಖುಷಿಗೋಸ್ಕರ ಅಂತೆ. ಸೊ ಇದು ನಮ್ಮ ಸೀಮಂತ ಫಸ್ಟ್ ಪೇಜು ನೋಡಿ. ಬೇಬಿ ಇದ್ರಲ್ಲಿ ಏನಪ್ಪಾ ಇದೆ ಅಂದ್ರೆ ಬೇಬಿ ಶವರ್ ಯಾವಾಗ, ಡೇಟ್ ಮೇನ್ ಜಾಸ್ತಿ ದಿವಸ ಇಲ್ಲ, ಇದು ಏಪ್ರಿಲ್ 13th ಈಗ ಬರ್ತಾ ಇದೆಯಲ್ಲ, ಆ ಸಂಡೇ ನೋಡಿ ಅಷ್ಟೇ ಇರೋದು. ಸಂಡೇ 13th ಏಪ್ರಿಲ್. ಅಕ್ಷಿತಾ ಹೇಮಂತ್ ಅಂತ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಈ ಸತಿ ಮೇಡಮ್ ಅವರು. ಇದು ಈಗ ರೀಸೆಂಟ್ ಆಗಿ ಫೋಟೋ ಶೂಟ್ ಮಾಡಿಸಿದ್ವಲ್ಲ, ಫೋಟೋ ಶೂಟ್ ಮಾಡಿಸ್ತಿರ್ಲಿಲ್ಲ ಯಾವ್ದಕ್ಕೂ, ಈ ತರ ಕಾರ್ಡ್ ಮಾಡಿಸ್ಲಿಕ್ಕೆ ಅಂತಾನೆ ಒಂದ್ ಮಾಡಿಸ್ಕೊಂಡಿದ್ ಫೋಟೋ ಶೂಟ್. ಇದು ಆಕ್ಚುಲಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಫೋಟೋ. ಜೊತೆಗೆ ಇಲ್ಲಿ ಸ್ಕ್ಯಾನರ್ ಇದೆ. ಎಲ್ಲಪ್ಪ ಪ್ಲೇಸು ಅಂದ್ರೆ ನಮ್ಮ ಮನೆ ಹತ್ರನೇ. ನಂದೊಂದು ವ್ಲಾಗ್ ಲೆಂತಿ ಆಗ್ಬೋದು, ಆದ್ರೂ ನೋಡ್ತಾ ಇರಿ, ಓಕೆನಾ? ಫನ್ನಿ ಆಗಿದೆ. ಇದರಲ್ಲಿ ನಂದು ಒಂದು ಡಿಸೈನು, ನನ್ನ ತಂಗಿದ ಒಂದು ಡಿಸೈನು. ಇಬ್ರು ಡಿಸೈನ್ ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ. ಇದು ನನ್ನ ತಂಗಿ ಡಿಸೈನು, ಖುಷಿ ಮಾದು. ಇದು ಖುಷಿ ಮಾದು. ಸೊ ಇದರಲ್ಲೂ ಅಷ್ಟೇ ಇರೋದು ನೋಡಿ. ಈ ಫೋಟೋ ಹಾಕಿ ಏನಿದೆ ಅಂತ, ಬೇಬಿ ಶವರ್ ಸಂಡೇ 13th ಏಪ್ರಿಲ್ ಮಾಮೂಲಿ ಟೈಮಿಂಗ್ಸ್ ಸೇಮ್ ಅಷ್ಟೇ. ಯಾಕಂದ್ರೆ ಇದೇನು ಹಾಕ್ಸಕ್ಕಾಗಲ್ಲ. ಏನಪ್ಪಾ ಅಂದ್ರೆ ಟೈಮಿಂಗ್ಸ್ ಒಂದು ಒಳಗಡೆ ಇರುತ್ತೆ ಅಷ್ಟೇ. ಟೈಮಿಂಗ್ಸ್ ಎಷ್ಟು ಗಂಟೆ ಅಂದ್ರೆ 10 ಗಂಟೆಯಿಂದ ಅಂತ ಟೈಮಿಂಗ್ಸ್ ಮೆನ್ಷನ್ ಮಾಡಿದೀವಿ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ. ಇದು ನನ್ನ ತಂಗಿ ಸೆಲೆಕ್ಷನ್. ಅದು ಹಿಂದೆ ಇದು ನನ್ನ ಗಂಡನ ಸೆಲೆಕ್ಷನ್. ಇದು ಈಗಿನ ಜನರೇಷನ್ ಇರೋದು. ಇದು ನಮ್ಮ ಇವ್ರು ಗೊತ್ತಲ್ಲ, ನಮ್ಮ ಹಳ್ಳಿ ಕಡೆ ಇದಕ್ಕೆ ಮದುವೆ ಮಾಡ್ಕೊಂತಲ್ಲ, ಮದುವೆ ಮಾಡಿದಾಗ ಹಾಕಿಸ್ತಾರಲ್ಲ, ಹಂಗ್ ಮಾಡ್ಸ್ಕೊಂಡಿದೀನಿ. ಇಲ್ಲಿ ನೋಡಿ ಇದು ನನ್ನ ಸೆಲೆಕ್ಷನ್. ನೋಡಿ ಇದು ಓದಕ್ಕೆ ಮಜಾ. ಸೀಮಂತ ಸಮಾರಂಭ ಶ್ರೀಮತಿ ಅಕ್ಷತಾ. ಅದು ಕನ್ನಡ, ಅದೊಂಥರ ಏನೋ ಒಂಥರ ಇವರ ಶ್ರೀಮಂತ ಸಮಾರಂಭಕ್ಕೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರಿಗೆ ಆಹ್ವಾನ ನೀಡಲಿದೆ. ದಿನಾಂಕ 13/4/25 ಭಾನುವಾರ. ಹೇಳ್ಬೇಕಂದ್ರೆ ಈ ಕಾರ್ಡ್ಸ್ ಏನ್ ಗೊತ್ತಾ, ಎಲ್ರಿಗೂ ಏನು ಕೊಡ್ತಿಲ್ಲ, ಜಸ್ಟ್ ಮೆಮೊರೀಸ್ಗೆ ಅಂತ ಅನ್ಬಿಟ್ಟು ಕಾರ್ಡ್ ಮಾಡಿಸಿ ಇಟ್ಕೊಂಡಿರೋದು. ಜೊತೆಗೆ ಇದನ್ನ ಸ್ವಲ್ಪ ನನಗೆ ಪರ್ಸನಲಿ ತುಂಬಾ ಬೇಕಾದವ್ರಿಗೆ ಕೊಡೋಕ್ಕೋಸ್ಕರನೇ ಈ ಕಾರ್ಡ್ಗಳು ಮಾಡಿಸ್ತೀನಿ. ಪರ್ಸನಲಿ ತುಂಬಾ ಅಂದ್ರೂ ಕೂಡ ಮ್ಯಾಕ್ಸಿಮಮ್ 6 ಜನಕ್ಕೆ ಈ ಕಾರ್ಡ್ ನ ಕೊಡೋದು. ನೆನ್ಪಿಗೆ ಇವಾಗ ಮದ್ವೆ ಕಾರ್ಡ್ ನ ನೆನ್ಪಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ, ಆ ರೀತಿ ಕಾರ್ಡ್ ನ ನೆನ್ಪಲ್ಲಿ ಇಟ್ಕೊಳಕ್ಕೆ ಮಾಡ್ಸಿರೋದು. ಇದು ಅಲ್ಲ, ಇದ್ರಲ್ಲಿ ಫೋಟೋ ನೋಡಿ, ಅವ್ರಿಗೆ ನಾನು ಹೇಳಿದೀನಿ ಬೇಡ ಅಂತ, ಆದ್ರೂ ನೋಡಿ ಈ ಫೋಟೋ ಇದ್ರಲ್ಲಿ ಇವ್ರು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಈ ಫೋಟೋನೇ ಬೇಕು ಅಂತ ಅದನ್ನ ಕನ್ನಡದಲ್ಲಿ ಮಾಡಿಸ್ಕೊಂಡು ಇದ್ರಲ್ಲಿ ಇದು ಮಾಡಿಸಿದ್ದಾರೆ. ಇದು ಬಂದು ಸೀಮಂತದ ಕಾರ್ಡು, ಬಟ್ ಅದು ಬಂದು ಚಿಕ್ಕದಾಗಿ ಗ್ರೀಟಿಂಗ್ ಕಾರ್ಡ್ ತರ ಮಾಡಿಸ್ಬೇಕು ಅಂತಾನೆ ಹೇಳಿದ್ದು. ಆದ್ರೆ ಇವರು ನನ್ನ ಹಸ್ಬೆಂಡು ಮೆಮೊರೀಸ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಕಾರ್ಡ್ ನ ಮಾಡಿಸಿದ್ದಾರೆ. ನನ್ನ ತಂಗಿ ಸೆಲೆಕ್ಷನ್, ನನ್ನ ಸೆಲೆಕ್ಷನ್ ಯಾವ್ದು ಚೆನ್ನಾಗಿದೆ ಅಂತ ಯಾವ್ದು ಚೆನ್ನಾಗಿರುತ್ತೆ, ಇದೇ ಚೆನ್ನಾಗಿರೋದು. ಆಯ್ತು, ಇದು ಕರ್ನಾಟಕಕ್ಕೇನೆ ಜಾಸ್ತಿ ವ್ಯಾಲ್ಯೂ. ಸರಿ ಆಯ್ತು ನೋಡಿ. ಸೀಮಂತ ಡೇಟ್ ಬಂದು ಅದೇ ಹೇಳಿದ್ರಲ್ಲ 13th, ಇನ್ನೊಂದು ವೀಕ್ ಇದೆ ಸಂಡೇ. ಸೊ ಕೇಳ್ತಾ ಇದ್ರಿ ನಾವು ಬರ್ತೀವಿ ಅಂತ. ತುಂಬಾ ಬಂದೇ ಬರ್ತೀರಾ ಅನ್ನೋರು
ಮೆಸೇಜ್ ಮಾಡಿ. ಸುಮ್ನೆ ಕೇಳ್ಬಿಟ್ಟು ಸುಮ್ನೆ ಆಗೋರು ಬೇಡ, ಬರ್ತೀನಿ ನಾವು ಅಂತ ಯಾರು ಅನ್ನೋರು. ಬರಬೇಡಿ ಅಂತ ಹೇಳಲ್ಲ. ತುಂಬಾ ಜನ ತುಂಬಾ ವರ್ಷದಿಂದ ನಮ್ಮ ಫಾಲೋ ಮಾಡ್ತಾ ಇದ್ದೀರಾ, ಈ ಟೈಮ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ, ಬರಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀರಾ. ಬನ್ನಿ, ಹೇಳ್ದಲ್ಲ ಮೆನ್ಷನ್ ಮಾಡಿ ಹೇಳ್ದಲ್ಲ, ಇದನ್ನ ನಾನು ಇನ್ಸ್ಟಾಗ್ರಾಮ್ಗೂ ನಾಳೆ ಸ್ಟೋರಿ ಮೆನ್ಷನ್ ಮಾಡ್ತೀನಿ. ಸೊ ಬರೋರು ಇಷ್ಟ ಇದ್ರೆ ಬನ್ನಿ, ಬಟ್ ಸ್ಕ್ಯಾನರ್ ಹಾಕಿರ್ತೀನಿ, ಅಡ್ರೆಸ್ ಅಲ್ಲೇ ಬರುತ್ತೆ. ಬರೋರು ಇಷ್ಟ ಇದ್ದವರು ಬನ್ನಿ, ಬಟ್ ಬರುವಾಗ ಒಂದು ಸ್ವಲ್ಪ ಹೇಳ್ಬಿಟ್ಟು ಬನ್ನಿ. ಯಾರು ಬರ್ತೀರಾ ಏನು ಅಂತಾನೆ ಗೊತ್ತಾಗಲ್ಲ, ಸ್ವಲ್ಪ ಹೇಳ್ಬಿಟ್ಟು ಬನ್ನಿ, ಓಕೆನಾ? ಯಾರಮ್ಮ ಕೊಡಿಲಿ, ಎತ್ತನ ಕೊಡಿಲಿ, ಎತ್ತೆ ಕಟ್ ಮಾಡಮ್ಮ. ಇನ್ಸ್ಟಾಗ್ರಾಮ್ದಾ ಎತ್ತು. ನಾನು ಎಮರ್ಜೆನ್ಸಿ ಇರುತ್ತೆ ಅಂದ್ರೆ ಕಟ್ ಮಾಡು, ಆಯ್ತು ಲಾಗ್ ಆಫ್ ಮಾಡು. ಇದೆ ನೀವು ಹೇಳ್ದಂಗೆ ಡೇಟ್ 13th ಇವ್ರು ಹೇಳಿದ್ರಲ್ಲ. ಸೊ ಈ ಲಾಗ್ನ ಮಾಡೋಣ. ಈ ವ್ಲಾಗ್ನ ಏನ್ ಮಾಡೋಣ ಅಂತೆ. ಬೇಜಾರು ಅನ್ಕೋತಲ್ಲಪ್ಪ ನಂಗ. ನೆಕ್ಸ್ಟ್ ಬಂದು ಸೀಮಂತದ್ದು ವ್ಲಾಗ್ ಆದಷ್ಟು ಟ್ರೈ ಮಾಡ್ತೀನಿ. ಟ್ರೈ ಏನಿಲ್ಲ, ಅದನ್ನ ಅಪ್ಲೋಡ್ ಮಾಡ್ತೀವಿ. ಮಾಡಕ್ಕೆ ಟ್ರೈ ಮಾಡ್ತೀನಿ, ನಾನೇ ಮಾಡ್ತೀನಿ ಹಿಡ್ಕೊಂಡು. ಟ್ರೈ ಮಾಡಿಬಿಟ್ಟು ಅದ್ರದ್ದು ಒಂದು ವ್ಲಾಗ್ನ ಹಾಕ್ತೇನೆ. ಅದಾದ್ಮೇಲೆ ಡೈರೆಕ್ಟ್ ಡೆಲಿವರಿದು. ಯಾಕಂದ್ರೆ ಅದಾದ್ಮೇಲೆ ಅಮ್ಮ ಮನೆಗೆ ಒಂದ್ ಸ್ವಲ್ಪ ದಿನ ಡೆಲಿವರಿ, ಸೀಮಂತ ಆದ್ಮೇಲೆ ಅಮ್ಮ ಮನೆಗೆ ಹೋಗ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಡೆಲಿವರಿ ಟೈಮ್ಗೆ ಮತ್ತೆ ಸ್ವಲ್ಪ ದಿವಸ ಏನಿಲ್ಲ, 2 ದಿವಸ ಹೋಗೋದು, 2 ದಿವಸ ಹೋಗೋದು, ಅಷ್ಟು ಜಾಸ್ತಿ ಹೋಗೋದು, 2 ದಿವಸ ನಾನು ಬಿಟ್ಬಿಟ್ಟು ಹೋಗೋದು. ಅದಾದ್ಮೇಲೆ ಮತ್ತೆ ಅಂದ್ರೆ ಮಗು ಆದ್ಮೇಲೆ ಮತ್ತೆ ಡೆಲಿವರಿ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಮ್ಮ ಮನೆಯಿಂದ ಎಲ್ಲಾನು ಮುಗಿಸ್ಕೊಂಡು ಅದು ಅಷ್ಟೇ ಇಲ್ಲಿಗೆ ಬರ್ತೀನಿ. ಅಯ್ಯೋ ನೀವು ಸುಮ್ಮನೆ ಕುತ್ಕೊಳ್ರಿ. ಅದು ಅಷ್ಟೇ, ಒಂದು 10 ದಿವಸ ಹೋಯ್ತಾರೆ ಅಷ್ಟೇ. 10 ದಿನ ಎಷ್ಟು ಅಂದ್ರೆ ನಾರ್ಮಲ್ ಆಗಿ ಹೋಗಿ ಸೂತ್ಕ ಎಲ್ಲ ಕಳ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತೀನಿ. ಹೋಗ್ತಾರಲ್ಲ, ಒಂದೊಂದು ವರ್ಷ ಹೋಯ್ತಾರೆ. ನೀನ್ ಹತ್ರ ಹೋಗಲ್ವಾ? ಬಿಟ್ಬಿಟ್ಟಿರ್ತೀಯ ಅಣ್ಣ ನೀನು. ಏನಿಲ್ಲೇ ತಾನೇ, ಬೇಕು ಅಂದ್ರೆ ಮಾಡ್ಕೊಂಡ್ ಬಂದ್ಬಿಡ್ತೀನಪ್ಪ ಒಂದು 10 ನಿಮಿಷ. ಅವ್ರು 1 ವರ್ಷ ಬಿಟ್ಟಿರ್ತೀನಿ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಹೋಗೋಣ ಬಿಡಿ. ಅವರು ಅದೆಲ್ಲ ಆಮೇಲೆ ಕತೆಗಳು, ಅದೆಲ್ಲ ಆಮೇಲೆ ವ್ಲಾಗ್ಸ್, ಅವಾಗ ಅದೆಲ್ಲ ಸ್ವಲ್ಪ ಮಾಡ್ತೇವೆ ವ್ಲಾಗ್ಸ್. ಏನು ಅದು ಆಮೇಲೆ ಫ್ರೀ ಇರ್ತೀವಿ ಅಂತ ಅನ್ಕೊಳ್ತೀವಿ. ಸ್ವಲ್ಪ ಆದಷ್ಟು ಟ್ರೈ ಮಾಡಿ ಅವಾಗ ಒಂದಷ್ಟು ವ್ಲಾಗ್ಸ್ನ ಮಾಡ್ತೇವೆ. ಆಮೇಲೆ ಒಂದಷ್ಟು ವ್ಲಾಗ್ಸ್ ಬಂದು ಕ್ಲಾರಿಫಿಕೇಶನ್ ಕೊಡೋದಿದೆ, ಒಂದಷ್ಟು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗೆ ಎಲ್ಲ, ಅದಕ್ಕೂ ಆದಷ್ಟು ಬೇಗ ಅದ್ರ ಬಗ್ಗೆ ವ್ಲಾಗ್ಸು ಮಾಡಲಿಕ್ಕೆ ಮಾಡೇ ಮಾಡ್ತೀವಿ ಅದ್ರದ್ದು ವ್ಲಾಗ್ಸು. ಫಸ್ಟ್ ಸದ್ಯಕ್ಕೆ ಇದೊಂದು ವ್ಲಾಗ್ ಆಗಲಿ, ಅದೊಂದು ವ್ಲಾಗ್ ಆಗಲಿ, ಅದಾದಮೇಲೆ ಮಾಡ್ತೀಯಲ್ಲ ರೀ, ಮಾಡ್ಬೇಕಂತ ಇವರು ಕ್ಯೂರಿಯಾಸಿಟಿಯಿಂದ ಇದ್ದಾರೆ. ಆದಷ್ಟು ಬೇಗ ಇನ್ನು ಮಿಕ್ಕಿದ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಈ ವ್ಲಾಗಲ್ಲಿ ಏನೇನು ಇನ್ಫಾರ್ಮೇಷನ್ ಬೇಕಾಗಿತ್ತು ನನಗೆ ಸಪ್ರೇಟ್ ಒಂದೊಂದಕ್ಕೆ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆಲ್ಲ ಒಟ್ಟಿಗೆ ಒಂದೇ ಸಲ ಕೂತ್ಕೊಂಡು ವ್ಲಾಗ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಬಂದು ನನಗೆ ಮೆಟರ್ನಿಟಿ ಡ್ರೆಸ್ಗಳನ್ನ ವೇರ್ ಮಾಡ್ತಿದ್ದೆ ಇವಾಗ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಜನ ಕೇಳಿದ್ದೀರಾ, ಮೆಟರ್ನಿಟಿ ಡ್ರೆಸ್ನ ಎಲ್ಲಿಂದ ತರಿಸ್ಕೊಂಡಿದ್ರಿ ಅಂತ ಅಂದ್ಬಿಟ್ಟು. ಸೊ ಅದು ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ, ಹೋಗಿ ಒನ್ಸ್ ಚೆಕ್ ಮಾಡಿ ಆ ಒಂದು ಪೇಜ್ನ. ಈಗ ಆ್ಯಕ್ಚುಲಿ ಈಗ ವೇರ್ ಮಾಡಿರೋದು ಕೂಡ ಅದೇ ಒಂದು ಪೇಜಿಂದ ಕಳಿಸ್ಕೊಂಡು ಕೊಟ್ಟಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಈಗ ವ್ಲಾಗ್ಸಲ್ಲೆಲ್ಲ ಆಲ್ಮೋಸ್ಟ್ ಹಾಕಿರ್ತೀನಿ ಗೊತ್ತಾ, ಅದನ್ನೆಲ್ಲ ಆ ಒಂದು ಪೇಜ್ ಕಡೆಯಿಂದನೇ ಕಳಿಸ್ಕೊಂಡು ಕೊಟ್ಟಿರೋದು. ಸೊ ಇನ್ನೇನು ಇಲ್ಲ ಅಂತ ಅನ್ಕೊಳ್ತೀನಿ. ಇನ್ನೇನಾದ್ರೂ ನಿಮ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ, ಅಥವಾ ಇನ್ನೇನಾದ್ರೂ ನನ್ನ ಏನಾದ್ರೂ ಕೇಳ್ಬೇಕು ಅನ್ಕೊಂಡಿದ್ರೆ, ಅಥವಾ ನಿಮ್ಗೆ ಏನಾದ್ರೂ ಇರುತ್ತಲ್ವಾ, ಆ ತರ ಏನಾದ್ರೂ ಕ್ಯೂರಿಯಾಸಿಟಿ ತಿಳ್ಕೊಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇವ್ರ ನಂಬರ್ ಕೂಡ ಆಲ್ರೆಡಿ ಇದೆ, ಆ ನಂಬರ್ಗೆ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ, ಮೆಸೇಜು ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅಷ್ಟೇ ಅಂತ ಇಲ್ಲ, ಆತರ ಎಲ್ಲ ಏನು ಅನ್ಕೊಳಲ್ಲ. ಈಗ ಸದ್ಯಕ್ಕೆ ಫಸ್ಟ್ ಇದ್ದಷ್ಟು ಅಷ್ಟೊಂದೆಲ್ಲ ಯೋಚನೆ ಮಾಡಲ್ಲ. ಹಂಗೇನಿಲ್ಲ, ಯಾವತ್ತಿಗೂ ಇವರೇ ಫಸ್ಟ್. ಯಾಕಂದ್ರೆ ಇವ್ರನ್ನ ಬರೀ ಇಲ್ಲ ಹಂಗೆ ಏನಿಲ್ಲ, 5 ವರ್ಷ ಸಂಸಾರ ಮಾಡಿದೀನಲ್ವಾ, ಅದಕ್ಕೋಸ್ಕರ ಇವರೆಲ್ಲ ಸಂಸಾರ ಮಾಡ್ತಾರ. ನಾನು ಅಪ್ಪ ನಮ್ ವ್ಲಾಗ್ ನೋಡಿ ಆಮೇಲೆ ನೀವೇನೋ ಅನ್ಕೊಂಬಿಡ್ರಿ, ಏನಿಷ್ಟು ಓವರ್ ಆಗಾಡ್ತಾರೆ ಅಥವಾ ಇನ್ನೊಂದು ಏನ್ ಹಿಂಗೆಲ್ಲ ಮಾತಾಡ್ತಾರೆ ಅಂತ. ನಾವಿಬ್ರು ಇರೋದೇ ಹೀಗೆ, ಅದನ್ನ ತೋರ್ಸ್ಕೊಳ್ದಿರ ಮುಚ್ಚಿಕೊಳಕ್ ಆಗಲ್ಲ. ಕಾಮೆಂಟ್ ಅಲ್ಲೆಲ್ಲ ಬಂದು ಕಮೆಂಟ್ ಮಾಡ್ತೀರಾ ಬಾಯಿ ಬಂದಂಗೆ. ಇರ್ರಿ ನಿಮ್ಗೆ ಒಂದ್ ದಿವಸ ನಿಮ್ಗೆ ಅಂತ ನಾನು ವಿಡಿಯೋ ಮಾಡ್ತೀನಿ,
ಒಬ್ಬೊಬ್ರಿಗೆ ಆಚಾರ ಬಿಡಿಸ್ತೀನಿ, ಎಲ್ಲ ಎತ್ತಿಕೊಂಡಿದ್ದೀನಿ ಸರಿನಾ. ಈ ಬೆಟ್ಟಿಂಗ್ ಆಪ್ಗಳು ಮಾಡೋದೇ ನಿಲ್ಸ್ಬಿಟ್ಟಿದೀವಿ ಎಷ್ಟೋ ದಿವಸ ಆದ್ಮೇಲೆ. ಬಂದ್ಬಿಟ್ಟು ಜೂಜಾಡ್ತೀರಾ, ಬೆಟ್ಟಿಂಗ್ ಮಾಡ್ತೀರಾ. ನಾವು ಅದನ್ನು ಆಯ್ತು ಮಾಡಿ ತಪ್ಪಾಯ್ತು ಅಂದ್ಬಿಟ್ಟು ನಾವು ಅದನ್ನ ಎಲ್ಲಿ ಮಾಡಿದೀವಿ, ತುಂಬಾ ತಿಂಗಳಗಟ್ಲೆ ಆಗೋಯ್ತು ಅದನ್ನ ಮಾಡಿಲ್ಲ, ಏನಿಲ್ಲ. ಇವಾಗ ಬಂದ್ಬಿಟ್ಟು ಬೆಟ್ಟಿಂಗ್ ಮಾಡಿದಿರಾ ಅಂದ್ರೆ ಈ IPL ಶುರು ಆಯ್ತು ಅಂದ್ರೆ ನಿಮ್ದು ಅದೊಂದು, ಬಟ್ ನಾವು ಮಾಡಿಲ್ಲ, ನಾವು ಮಾಡೇ ಇಲ್ಲ ಅಂತ ಮಾಡಿದೀವಿ. ಆದ್ರೆ ತುಂಬಾ ಇದು ನಾವು ಹಳೇ ಟೈಮ್ ಅಲ್ಲಿ ಮಾಡಿದೀವಿ ಅವಾಗಿಂದ. ಆಮೇಲೆ ಅದಾದ್ಮೇಲೆ ನಾವು ಮಾಡೇ ಇಲ್ಲ. ಬಟ್ ಆದ್ರೂ ನೀವು ಬಂದು ಕಮೆಂಟ್ ಹಾಕ್ತಿದ್ದೀರಾ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಕಮೆಂಟ್ ಹಾಕೋದ್ರಿಂದ ಬೇಜಾರಾಗ್ತಿಲ್ಲ. ಕಮೆಂಟ್ ಹಾಕ್ಬೇಕಾದ್ರೆ ನನ್ನ ಬೇಬಿ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಹಸ್ಬೆಂಡ್ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಿ ಹಾಕ್ತಿದ್ದೀರಾ ಗೊತ್ತಾ. ಅದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಬೇಜಾರಾಗ್ತಿದೆ. ಆಮೇಲೆ ಇನ್ನೊಂದಷ್ಟು ವಿಷಯಗಳ ಬಗ್ಗೆ ಮಾತಾಡೋದಿದೆ. ಮಾತಾಡಿದಿರ ಸುಮ್ಮನೆ ಇದ್ರೆ ಎಷ್ಟು ಕೇವಲವಾಗಿ ಅಂತಿದ್ದೀರಾ ಅಂತ ಅಂದ್ರೆ ಅದು ಹೇಳಕ್ಕಾಗಲ್ಲ. ಆಮೇಲೆ ಅದನ್ನು ಹೇಳ್ತೀರಾ, ಬೇಕಾದ್ರೆ ಆಕ್ಟಿಂಗ್ ಅದು ನಂದು ಅಂತಾನು ಹೇಳ್ತೀರಾ. ಆ ತರ ಜನ ಆಗ್ಬಿಟ್ಟಿದ್ದಾರೆ. ಫಸ್ಟ್ ಏನೇ ಮಾಡಿದ್ರು ತಿಳ್ಕೊಂಡು ನೋಡ್ಕೊಂಡು ಮಾತಾಡಬೇಕು. ಯಾವ್ದಾದ್ರು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿದೀವಿ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅದು ತುಂಬಾ ದಿವಸ ಆಗಿದೆ ಬೆಟ್ಟಿಂಗ್ ಆ್ಯಪ್ ನಾವು ನಿಲ್ಸಿದ್ವಿ, ಪ್ರಮೋಟ್ ಮಾಡ್ತಾ ಇಲ್ಲ. ನಾವು ಯಾವುದು ಮಾಡ್ತಿಲ್ಲ. ಸ್ವಲ್ಪ ಇಶ್ಯೂಸ್ ಆದ್ಮೇಲೆ ಯಾವುದೇ ಬೆಟ್ಟಿಂಗ್ ಆ್ಯಪ್ ಮಾಡಬಾರ್ದು ಅಂತ ನಾವೆಲ್ಲ ಅದನ್ನ ಬಿಟ್ಬಿಟ್ಟು ಬೆಟ್ಟಿಂಗ್ ಆ್ಯಪ್ ಯಾವುದು ಮಾಡ್ತಾ ಇಲ್ಲ. ಬೇರೆ ಪ್ರಮೋಷನ್ಗಳು ಮಾಡ್ತಾ ಇದ್ವಿ, ಬೆಟ್ಟಿಂಗ್ ಟ್ರೇಡಿಂಗ್ ಯಾವುದು ಮಾಡ್ತಾ ಇಲ್ಲ. ಸೊ ಇವಾಗ ನೀವು ಅದನ್ನ ನಾವು ನಿಲ್ಸಿದೀವಿ. ಅದು ಏನಕ್ಕೆ ಅಂದರೆ ನಮ್ಗಳಿಂದ ತೊಂದರೆ ಆಗಿದೆ ಅಂತ ಗೊತ್ತಾಯಿತು. ಸೊ ನಿಲ್ಸಿದೀವಿ. ನೀವು ಇವಾಗ ಓಕೆ ನಾರ್ಮಲ್ ಟೈಮಲ್ಲಿ ಮಾತಾಡಿದ್ರೆ ಅದನ್ನ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಇವ್ರು ಕನ್ಸೀವ್ ಇರೋ ಟೈಮಲ್ಲಿ ಆ ಥರ ಹೇಳಿದ್ರೆ ಬೇಗ ಅವ್ರಿಗೂ ಮನ್ಸಿಗೆ ತಟ್ಟುತ್ತೆ, ಜೊತೆಗೆ ನಮಗೂ ಟ್ರಿಗರ್ ಆಗುತ್ತೆ, ಮಾತು ಬೆಳ್ಕೊಂಡು ಹೋಗುತ್ತೆ. ಏನಿಲ್ಲ, ಜಸ್ಟ್ ಮಾತು ಹಂಗೆ ಹಿಂಗೆ ಅಂತ ಮಾತುಕತೆ ಆಗುತ್ತೆ ಅಷ್ಟೇ. ನೀವಂತೂ ಒರಿಜಿನಲ್ ಐಡಿಗಳು ಇಟ್ಕೊಂಡಂತೂ ನಮ್ಮ ಅಪ್ಪನೇ ನೀವು ಯಾರು ಮಾತಾಡಲ್ಲ. ಬಟ್ ನನ್ಗೇನ್ ಗೊತ್ತಾ, ಮತ್ತೆ ಅಷ್ಟಿದೆ, ಅಷ್ಟು ಕಳ್ಕೊಂಡೆ, ಇಷ್ಟ ಓಕೆ ಸ್ಕ್ರೀನ್ ಶಾಟ್ ಕಳ್ಸಿ ನೋಡೋಣ ಅಂತ ಅಂದ್ರೆ ಮಾಡಿದೀವಿ. ಆದ್ರೆ ಸದ್ಯಕ್ಕೆ ಈಗ ಮಾಡಿಲ್ಲ. ಈಗ IPL ಶುರು ಆದ, ನೀವು ನಂಬಿ ಬಿಡಿ, IPL ಶುರು ಆದಾಗ ತುಂಬಾನೇ ಬಂದಿದಾವೆ. ಬೇಕಾದ್ರೆ ಒಂದ್ ನಮ್ಮ ಫೋನಲ್ಲಿ ನಾವು ತೋರಿಸ್ಬಿಡ್ತೀವಿ ಎಷ್ಟು ಬಂದಿದಾವೆ ಅಂತ ಅಂದ್ಬಿಟ್ಟು. ನಾವು ಆವಾಗ ಹೋದ್ ವರ್ಷ ಅಲ್ಲ ಅದಕ್ಕೋದ್ ವರ್ಷ ಅಲ್ಲ ಮಾಡಿ ನಮ್ಗೆ ಅದರಿಂದ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ಸ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಸತ್ಯವಾಗ್ಲೂ ಬೆಟ್ಟಿಂಗ್ ಆ್ಯಪ್ ಮೇನ್ ರಮ್ಮಿ ಪ್ರಮೋಷನ್ ಸತ್ಯವಾಗ್ಲೂ ನಾವು ಮಾಡೇ ಇಲ್ಲ. ನಾನು 2.5 ವರ್ಷ ಆಯ್ತು ಇನ್ನೂವರೆಗೂ ಮಾಡಿಲ್ಲ. ಯಾಕಂದ್ರೆ ಅದು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿದೆ, ಓಕೆನಾ. ಅದನ್ನ ಮಾಡಿಲ್ಲ. ಬಟ್ ಅದು ಒಂದೇ ಇಟ್ಕೊಂಡು ಕಮೆಂಟ್ ಮಾಡ್ತಿದ್ದೀರಾ, ಮಾಡ್ಕೊಳ್ಳಿ, ನನ್ಗೇನು ಬೇಜಾರಿಲ್ಲ. ಅರೆ ದಯವಿಟ್ಟು ಬೈತೀರಾ, ನನಗೆ ಬೈರಿ. ನಾನು ಮಾಡಿದ್ದೀನಿ, ನನಗೆ ಬೈರಿ. ನನ್ನ ತಾಯಿಗೆ, ನನ್ನ ಹೊಟ್ಟೆಲಿರೋ ಮಗುಗೆ, ನಾನು ಕಟ್ಕೊಂಡಿರೋ ಗಂಡನ್ಗೆ, ಎಲ್ಲರಿಗೂ ಬೈಯಕ್ಕೆ ಬರಬೇಡಿ. ನಾನು ಮಾಡ್ದೆ ನನಗೆ ಬೈರಿ, ಇವ್ರು ಮಾಡಿದ್ರೆ ಇವ್ರಿಗೆ ಬೈರಿ, ಓಕೆನಾ. ಅವ್ರ ತಾಯಿಗೆ, ಅವರ ಇದಕ್ಕೆ, ಅವ್ರ ಫ್ಯಾಮಿಲಿಗೆ, ನನ್ನ ಫ್ಯಾಮಿಲಿಗೆ ಅಂತ ಬೈಬೇಡಿ. ನಾವು ಮಾಡ್ತಾ ಇದ್ವಿ, ನಮಗೆ ಮಾತ್ರ ಬೈರಿ ಅಂತಾನೆ ಹೇಳ್ತೀನಿ. ಬಟ್ ಸದ್ಯಕ್ಕಂತೂ ನಾವು ಕೂಡ ಮಾಡಿಲ್ಲ. ಸುಮ್ಮನೆ ನಿಮ್ಮ ಕೈಲಿ ನಾವು ಬೈಸ್ಕೊಳ್ಳೋಕ್ಕೂ ನಾವು ಕೂಡ ರೆಡಿ ಇರಲ್ಲ, ಸರಿನಾ. ಅದೇನಪ್ಪ ಅಂದರೆ ಬೇರೆ ಏನು ಮಾಡೋ ಕೆಲಸ ಇರಲ್ಲ ನಿಮ್ಗಳಿಗೆ, ಅದಕ್ಕೆ ಮಾತಾಡ್ತೀರಾ. ಬಟ್ ನೀವು ಮಾಡಿರೋ ಕಮೆಂಟ್ಗಳಿಗೆ ರಿಯಾಕ್ಟ್ ಮಾಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ನಮಗಿಲ್ಲ. ಅವ್ರು ರಿಯಾಕ್ಟ್ ಆದ್ರೆ ಏನ್ ಹೇಳ್ತೀರಾ, ನಮ್ಗೆ ಬುದ್ಧಿ ಸರಿ ಇಲ್ಲ ಸಮ್ಮು ಅಂತ ಮಾತಾಡ್ತೀರಾ. ನೀವೆಷ್ಟು ಕಚ್ಚಡವಾಗಿ ಮಾಡಿರ್ತೀರೋ ನಾವು ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ. ಅದನ್ನ ತಡ್ಕೊಳಕ್ಕಾದ್ರೆ ನಿಮ್ಮ ಥರನೇ ನಾವು ರಿಪ್ಲೈ ಮಾಡ್ತೀವಿ. ಅವಾಗೇನೋ ನೀವು ಸ್ಲಮ್ಮು ಹಂಗೆ ಅಂತ. ಸೊ ನೀವು ಹೆಂಗೆ ನಿಮ್ಮ ಕಡೆಯಿಂದ ಹೆಂಗೆ ಬಂದಿರುತ್ತೋ ನಮ್ಮ ಕಡೆಯಿಂದನೂ ಅಷ್ಟೇ ಬರೋದು. ನೀವು ಕರೆಕ್ಟಾಗಿ ಮಾತಾಡಿದ್ರೆ ನಾವು ಕರೆಕ್ಟಾಗಿ ಮಾತಾಡ್ತೀವಿ. ಬಟ್ ನಾವು ಏನಕ್ಕೆ ನಾವು ರಿಪ್ಲೈ ಮಾಡೋಲ್ಲ ಅಂದ್ರೆ ನಮ್ಗೆ ನಿಮ್ಮ ಥರ ಟೈಮ್ ವೇಸ್ಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನೀವು ಕೊಡೋ ಒಳ್ಳೆ ಕಮೆಂಟ್ ಆದರೂ ಅಷ್ಟೇ, ನೀವು ಒಳ್ಳೆಯಿಂದ ಹೆಂಗೆ ತೊಗೋತೀರೋ ನಾವು ಕೆಟ್ಟದ್ದು ಅದೇ ಥರ ತೊಗೊಳಕ್ಕೆ ನಾನು ರೆಡಿ ಇದ್ದೀವಿ. ಯಾಕಂದರೆ ನಾವು ತಪ್ಪು ಮಾಡಿದಾಗ ಬೈದ್ರಿ ಅಂದ್ರಿ ಅನ್ಸ್ಕೊಂಡ್ವಿ. ಇವಾಗ ಮಾಡ್ದೇ ಟೈಮಲ್ಲಿ ಮಾಡ್ತಾನೆ ಇದ್ದೀರಾ ಅದು ತಪ್ಪು. ಸರಿಯಾಗಿ ನಾವು ನಿಲ್ಸಿದ್ದೀವಿ, ನೀವು ನಿಲ್ಲಿಸಿ, ಏನು ಕಳ್ಕೊಳ್ಳೋದು ಏನಿಲ್ಲ. ಸರಿನಾ, ನಿಲ್ಸೋ ಇಷ್ಟ ಇದ್ರೆ ನಿಲ್ಲಿಸಿ, ಇನ್ನು ಕಂಟಿನ್ಯೂ ಮಾಡಿದ್ರೆ ಮಾಡಿ. ನಮ್ಗೆ ಬೇರೆ ಆಪ್ಷನ್ ಏನಿಲ್ಲ, ಬ್ಲಾಕ್ ಮಾಡಿ ಡಿಲೀಟ್ ಮಾಡಿ ಅಷ್ಟೇ. ಈಗ ಸದ್ಯಕ್ಕಂತೂ ನಾವು ಯಾವುದೇ ಥರ ಬೆಟ್ಟಿಂಗ್ ಪ್ರಮೋಷನ್ ನಾವು ಪ್ರಮೋಟ್ ಮಾಡಿಲ್ಲ, ಮಾಡಬಾರ್ದು ಅಂತ ನಾವು ನಿಲ್ಲಿಸಿದ್ದೀವಿ. ಸೊ ನಾವು ಮಾಡಿದಾಗ ನೀವೇನು ಬೈದ್ರಿ ಅನ್ಸ್ಕೊಂಡ್ವಿ, ಈಗ ಮಾಡೋದಿಲ್ಲ. ಇವಾಗ ನೀವು ಬೈತಾರೋದು ನೋಡಿದ್ರೆ ನಾವು ಮಾಡಬೇಕು ಅನ್ಸುತ್ತೆ. ಪ್ರತಿ ಸಲಿನೂ ನಾವು ಲಾಗ್ ಮಾಡಬೇಕಾದ್ರೆ ಏನು ಗೊತ್ತಾ, ಇದೇ ಸಮಸ್ಯೆ. ಇಲ್ಲ ಕರೆಂಟ್ ಇಲ್ಲದೆ ಇರೋದು, ಇಲ್ಲ ಸ್ವಿಚ್ ಆಫ್ ಆಗೋದು, ಇದೇ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ವ್ಲಾಗು 5-6 ವರ್ಷದ ವ್ಲಾಗ್ ನೋಡಿ ಇವ್ರು ಮಾಡ್ಕೊಂಡು ಕೊಡ್ತಾ ಇಲ್ಲ, ಯಾಕೆ ಅಂತ ನೀವೇ ಕೇಳ್ಬಿಡಿ. ನಮ್ಮ ಪಾಪನ್ ಕೂರ್ಸ್ಕೊಂಡು ನೋಡಪ್ಪ ನಿಮ್ಮಮ್ಮ ಇಷ್ಟೊಂದೆಲ್ಲ ರೊದ್ನೆ ಕೊಟ್ಲು ಅಂತ ಪಾಪನ್ ಕೂರ್ಸ್ಕೊಂಡು ಹೇಳ್ಬೇಕು. ಏನಿಲ್ಲ, ಈಗ ಫ್ಲೋ ಅಲ್ಲಿ ಮಾತಾಡ್ತಾ ಎಲ್ಲ ಸತ್ಯ ಆಚೆ ಬಂದ್ಬಿಡುತ್ತೆ ಅಂತ ಇವ್ರು ಅಷ್ಟೇ ಮುಚ್ಚಿಡ್ತಾರೆ, ನನ್ಗೆ ಗೊತ್ತು ಚೆನ್ನಾಗಿ. ಸೈಕ್ ತರ ಆಡ್ತೀಯ, ಪ್ರೆಗ್ನೆಂಟ್ ಆಗ್ಬಿಟ್ಟು ಕೋಮಾಗ ಹೋಗ್ಬಿಟ್ಟವಳೆ, ವಿಚಿತ್ರವಾಗೆಲ್ಲ ಆಡ್ತಾಳೆ. ಸುಮ್ಮನೆ IBP ಮಾಡ್ಕೊಂಡು ಬುರ್ರು ಅಂತ ಅವಳೆ ನಾಯಿ ತರ ಜಗಳ ಆಡ್ಕೊಳ್ತಾಳೆ ನನ್ನ ಮೇಲೆ. ಸುಮ್ಮನೆ ಹೇಳ್ತಾಳೆ, ನಾನು ಏನು ಬೈದೇ ಇರಲ್ಲ, ಗುಳು ಅಂತಾಳೆ. ನೆಕ್ಸ್ಟ್ ಲೆವೆಲ್ ಡ್ರಾಮಾ ಮಾಡ್ತಾಳೆ ಮಾತ್ರ. ಬಿಡಿ, ನಂದು ಇವ್ರದ್ದು ಯಾವಾಗಲೂ ಇದ್ದಿದ್ದೇನೆ. ಇನ್ನ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋಂಥ
ವ್ಲಾಗ್ಸ್ನ ಮೊದಲಿಗೆ ನೀವೇ ನೋಡ್ಬೋದು. ಇವತ್ತು ಸ್ವಲ್ಪ ಇವ್ರಿಗೆ ಊಟ ಜಾಸ್ತಿ ಆಗ್ಬಿಟ್ಟೈತೆ, ಉಪ್ಪು ಸಾಂಬಾರು ಫೇವ್ರೇಟ್ ಇವ್ರಿಗೆ, ತಿಂದ್ಬಿಟ್ಟು ಹಂಗೆ ಆಡ್ತಾ ಇದ್ದಾರೆ. ಏನು ಅನ್ಕೊಂಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಅಲ್ಲಲ್ಲಾಗಲ್ಲ ನೋಡ್ರಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಳ್ಳಿಗೆ ಸುಮ್ಮನೆ ಇರಿ. ಸೊ ಇಷ್ಟ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಇದೊಂದು ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್. ಎಷ್ಟ್ ಕಿಂಡಲ್ ಮಾಡ್ತಾರೆ, ಕಿಂಡಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವರಿಗೆ ನಾನ್ ಮಾಡ್ತೀನಿ ಕಿಂಡಲ್ ಆಫ್ ಆದ್ಮೇಲೆ. ಓಕೆ ಓಕೆ ಬಾಯ್. ಕ್ಲೋಸ್ ಕ್ಯಾಮ್ರಾ, ಕ್ಲೋಸ್. ಬಾಯ್ ಬಾಯ್.